ರಾಜ್ಯ ಸರ್ಕಾರದಿಂದ ಹೊಸದಾಗಿ ಮಂಡನೆಯಾಗಿರುವ ದ್ವೇಷ ಭಾಷಣ ಮಸೂದೆ ವಿರುದ್ಧ ಬಿಜೆಪಿ ನಾಯಕರು ಸಿಡಿದೆದ್ದಿದ್ದಾರೆ. ದ್ವೇಷ ಭಾಷಣ ಮಸೂದೆ ವಾಪಸ್ ಪಡೆಯುವಂತೆ ಕೇಸರಿ ಪಡೆ ಒತ್ತಾಯಿಸಿ ಮೌನ ಪ್ರತಿಭಟನೆ ನಡೆಸಿತು. ಪ್ರಸ್ತಾವ ಹೌದನ ಪರವಾಗಿದೆ, ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ದ್ವೇಷ ಭಾಷಣ ಮಸೂದೆ ಅಂಗೀಕಾರ. ದ್ವೇಷ ಮಸೂದೆ ಖಂಡಿಸಿ ಬಿಜೆಪಿ ಮೌನ ಪ್ರತಿಭಟನೆ. ದ್ವೇಷ ಭಾಷಣಗಳಿಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಸದನದಲ್ಲಿ ದ್ವೇಷ ಭಾಷಣ, ದ್ವೇಷ ಅಪರಾಧಗಳ ವಿಧೇಯಕವನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿ ಅಂಗೀಕರಿಸಿದೆ. ಈ ಮಸೂದೆ ಸದನದಲ್ಲಿ ಗದ್ದಲಕ್ಕೆ ಕಾರಣವಾಗಿತ್ತು. ಆದರೆ ಇದೀಗ ಸರ್ಕಾರದ ವಿರುದ್ಧ ಕೇಸರಿ ಪಡೆ ನಿರಂತರ ವಾಗ್ದಾಳಿ ನಡೆಸಿ ಮಸೂದೆಯನ್ನ ಹಿಂಪಡೆಯಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಈ ದ್ವೇಷ ಭಾಷಣ ಮಸೂದೆ ವಿರುದ್ಧ ಇಂದು ರಾಜ್ಯ ವ್ಯಾಪ್ತಿ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಲ್ಲಿ ರಾಜ್ಯ ಬಿಜೆಪಿ ಪ್ರತಿಭಟನೆ ನಡೆಸಿ ಮಸೂದೆ ವಾಪಸ್ ಪಡೆಯುವಂತೆ ಪಟ್ಟು ಹಿಡಿದ್ರು. ಯಾವುದೋ ಒಂದು ಧರ್ಮದ ಮೇಲೆ ಇವರು ದ್ವೇಷವನ್ನ ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ, ನಮ್ಮನ್ನ ಕಟ್ಟಾಕಕ್ಕೆ ಕೊಟ್ಟಿದ್ದಾರೆ. ಈಗ ಕನ್ನಡ ಸಂಘ ಸಂಸ್ಥೆಗಳಾಗಲಿ ಮತ್ತು ಬೇರೆ ಬೇರೆ ಭಾಷಣಗಾರರಿಗೆ ನಾವು ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತೀವಪ್ಪ, ಬೇರೆ ಬೇರೆ ಬಗ್ಗೆ ಮಾತಾಡ್ತೀವಿ, ವ್ಯಕ್ತಿ ಸ್ವತಂತ್ರವಾಗಿ ಮಾತಾಡಲೇಬಾರ್ದಾ? ಎಲ್ಲೋ ಒಂದು ಕಡೆ ಇವರು ಕಾಂಗ್ರೆಸ್ ಅವರು ಹಿಂದೆ ಏನು ಎಮರ್ಜೆನ್ಸಿ ಮಾಡಿದರು ಇಂದಿರಾ ಗಾಂಧಿ, ಅದೇ ಥರ ಇವಾಗ ಒಂದು ಎಮರ್ಜೆನ್ಸಿ ಮಾಡೋದಕ್ಕೆ ಯಾರೂ ಮಾತಾಡಲೇಬಾರ್ದು. ಯಾರೋ ಧರ್ಮದ ಬಗ್ಗೆ ಆಗಲಿ ಬೇರೆ ಬೇರೆ ಬಗ್ಗೆ ಆಗಲಿ ನೆಲ ಬಗ್ಗೆ ಜಲದ ಬಗ್ಗೆ ಹೋರಾಟ ಮಾಡಬೇಕು ಅಂದಿದ್ರು ಕೂಡ ದ್ವೇಷ ಭಾಷಣವನ್ನು ಮಾಡಬಾರ್ದು ತಗೊಂಡ್ಬಂದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇದು ಮಸೂದೆ ಅಂಗೀಕಾರವನ್ನ ರದ್ದು ಮಾಡುವಂತೆ ಎಂದು ರಾಜ್ಯ ವ್ಯಾಪಿ ಬಿಜೆಪಿ ನಾಯಕರು ಹೋರಾಟ ನಡೆಸಿದ್ರೆ, ಈ ಮಸೂದೆ ದಮನಕಾರಿಯಾಗಿದೆ, ಯಾವಾಗ ಯಾರನ್ನ ಬೇಕಾದರೂ ಒಳಗಡೆ ಹಾಕಬಹುದಾದಂತಹ ಕಾನೂನು, ಇದರಿಂದ ಜನರ ವಾಕ್ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಆರೋಪಿಸಿ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸಿದ್ರು. ಇನ್ನು ಗುರುವಾರ ಬಿವೈ ವಿಜಯೇಂದ್ರ ನಿಯೋಗ ರಾಜ್ಯಪಾಲರನ್ನ ಭೇಟಿಯಾಗಿ ಮಸೂದೆ ಅಂಕಿತ ಹಾಕದಂತೆ ಮನವಿ ಪತ್ರ ಸಲ್ಲಿಸಲು ರಾಜ್ಯ ಬಿಜೆಪಿ ಪ್ಲಾನ್ ಮಾಡಿದೆ. ಒಂದು 7-8 ಸತಿ ಈಗಾಗಲೇ ಹೇಳಿಕೆ ಕೊಟ್ಟಿದ್ದೇನೆ. ಇದೊಂದು ದಮನಕಾರಿಯಾಗಿರುವಂಥ ಕಾನೂನು. ದ್ವೇಷ ಭಾಷಣ ಏನನ್ನುವಂಥ ವ್ಯಾಖ್ಯಾನ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ದಾರೆ. ಹೀಗಾಗಿ ಯಾರನ್ನಾದರೂ ಯಾವಾಗ ಬೇಕಾದರೂ ಒಳಗೆ ಹಾಕುವಂಥ ಕಾನೂನಿದೆ. ವ್ಯಕ್ತಿಯ ಸ್ವಾತಂತ್ರ್ಯ, ಅಭಿವ್ಯಕ್ತ ಸ್ವಾತಂತ್ರ್ಯವನ್ನು ಹರಣ ಮಾಡುವಂಥ ಸಂವಿಧಾನ ವಿರೋಧವಾಗಿರುವಂಥದ್ದು. ಒಟ್ಟಾರೆ ದ್ವೇಷ ಭಾಷಣ ತಡೆಗೆ ಮುಂದಾಗಿರುವ ಕಾಂಗ್ರೆಸ್ ಅಂದುಕೊಂಡಂತೆ ಸದನದಲ್ಲಿ ಮಸೂದೆ ಕೂಡ ಅಂಗೀಕಾರ ಮಾಡಿದೆ. ಆದರೂ ಕೂಡ ಬಿಜೆಪಿ ತಮ್ಮ ಪಟ್ಟು ಬಿಡದೆ ವ್ಯರ್ಥ ಪ್ರಯತ್ನವೆಂಬಂತೆ ಹೋರಾಟ ನಡೆಸ್ತಾ ಇದೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.